2 ಅರಸುಗಳು ಅಧ್ಯಾಯ 15. ಇಸ್ರಾಯೇಲ್ಯರ ಅರಸನಾದ ಯಾರೊಬ್ಬಾಮನ ಆಳಿಕೆಯ 27ನೆಯ ವರ್ಷದಲ್ಲಿ ಅಮಚ್ಯನ ಮಗನಾದ ಅಜರ್ಯನು ಯೆಹೂದದ ಅರಸನಾದನು. ಇವನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 52 ವರ್ಷ ಆಳಿದನು. ಯೆರೂಸಲೇಮಿನವಳಾದ ಯೆಕೊಲ್ಯ ಎಂಬಾಕೆಯು ಇವನ ತಾಯಿ. ಇವನು ತನ್ನ ತಂದೆಯಾದ ಅಮಚ್ಯನಂತೆ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದನು. ಆದರೆ ಇವನ ಕಾಲದಲ್ಲಿಯೂ ಪೂಜಾಸ್ಥಳಗಳು ತೆಗೆಯಲ್ಪಡಲಿಲ್ಲವಾದ್ದರಿಂದ ಜನರು ಅವುಗಳಲ್ಲಿ ಯಜ್ಞಧೂಪಗಳನ್ನು ಅರ್ಪಿಸುತ್ತಿದ್ದರು. ಯೆಹೋವನು ಇವನನ್ನು ಕುಷ್ಠರೋಗದಿಂದ ಬಾಧಿಸಿದನು. ಆದುದರಿಂದ ಇವನು ಜೀವದಿಂದಿರುವವರೆಗೂ ಪ್ರತ್ಯೇಕವಾದ ಮನೆಯಲ್ಲಿ ವಾಸಿಸಬೇಕಾಯಿತು. ರಾಜಗೃಹಾಧಿಪತ್ಯವನ್ನೂ ಪ್ರಜಾಪಾಲನೆಯನ್ನು ಇವನ ಮಗನಾದ ಯೋತಾಮನು ನೋಡಿಕೊಳ್ಳುತ್ತಿದ್ದನು. ಅಜರ್ಯನ ಉಳಿದ ಚರಿತ್ರೆಯು ಅವನ ಎಲ್ಲ ಕೃತ್ಯಗಳು ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದನಗರದೊಳಗೆ ರಾಜಕುಟುಂಬದ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೋತಾಮನು ಅರಸನಾದನು. ಯೆಹೂದದ ಅರಸನಾದ ಅಜರ್ಯನ ಆಳಿಕೆಯ 38ನೆಯ ವರ್ಷದಲ್ಲಿ ಯಾರೊಬ್ಬಾಮನ ಮಗನಾದ ಜೆಕರ್ಯ ಎಂಬವನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 6 ತಿಂಗಳು ಆಳಿದನು. ಅವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ತನ್ನ ಪೂರ್ವಿಕರಂತೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಯಾಬೇಷನ ಮಗನಾದ ಶಲ್ಲೂಮನು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಪ್ರಜೆಗಳ ಮುಂದೆ ಅವನನ್ನು ಕೊಂದು ಅವನಿಗೆ ಬದಲಾಗಿ ತಾನು ಅರಸನಾದನು. ಜೆಕರ್ಯನ ಉಳಿದ ಚರಿತ್ರೆಯು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ. ನಿನ್ನ ಸಂತಾನದವರು 4ನೇ ತಲೆಯವರೆಗೂ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂಬುದಾಗಿ ಯೆಹೋವನು ಯೇಹುವಿಗೆ ಮುಂತಿಳಿಸಿದ ಮಾತು ನೆರವೇರಿತು. ಯೆಹೂದದ ಅರಸನಾದ ಉಜ್ಜೀಯನ ಆಳಿಕೆಯ 39ನೆಯ ವರ್ಷದಲ್ಲಿ ಯಾಬೇಷನ ಮಗನಾದ ಶಲ್ಲೂಮನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 1 ತಿಂಗಳು ಆಳಿದನು. ಗಾದಿಯ ಮಗನಾದ ಮೆನಹೇಮನೆಂಬವನು ತಿರ್ಚದಿಂದ ಸಮಾರ್ಯಕ್ಕೆ ಬಂದು ಅಲ್ಲಿದ್ದ ಯಾಬೇಷನ ಮಗನಾದ ಶಲ್ಲೂಮನನ್ನು ಕೊಂದು ಅವನಿಗೆ ಬದಲಾಗಿ ತಾನು ಅರಸನಾದನು. ಶಲ್ಲೂಮನ ಉಳಿದ ಚರಿತ್ರೆಯು ಅವನ ಒಳಸಂಚಿನ ವಿವರವು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಮೆನಹೇಮನು ತಿರ್ಚದಿಂದ ತಿಪ್ಸಹುವಿಗೆ ಹೋದಾಗ ಅಲ್ಲಿಯವರು ತಮ್ಮ ಊರು ಬಾಗಲನ್ನು ಅವನಿಗೆ ತೆರೆದುಕೊಡಲಿಲ್ಲವಾದ್ದರಿಂದ ಅವನು ಅದನ್ನೂ ಅದಕ್ಕೆ ಸೇರಿದ ಪ್ರದೇಶವನ್ನು ಹಾಳು ಮಾಡಿ ಅದರ ನಿವಾಸಿಗಳನ್ನು ಸಂಹರಿಸಿದನು. ಅದರಲ್ಲಿದ್ದ ಎಲ್ಲ ಗರ್ಭಿಣಿಗಳ ಹೊಟ್ಟೆ ಸೀಳಿಸಿದನು. ಯೆಹೂದದ ಅರಸನಾದ ಅಜರ್ಯನ ಆಳಿಕೆಯ 39ನೆಯ ವರ್ಷದಲ್ಲಿ ಗಾದಿಯ ಮಗನಾದ ಮೆನಹೇಮನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 10 ವರ್ಷ ಆಳಿದನು. ಇವನು ಜೀವದಿಂದಿರುವವರೆಗೂ ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಅಶ್ಶೂರ್ ದೇಶದ ಅರಸನಾದ ಪೂಲನೆಂಬವನು ಇಸ್ರಾಯೇಲ್ ದೇಶಕ್ಕೆ ವಿರೋಧವಾಗಿ ಬಂದಾಗ ಮೆನಹೇಮನು ಅವನ ಮುಖಾಂತರವಾಗಿ ತನ್ನ ಅರಸುತನವನ್ನು ದೃಢಪಡಿಸಿಕೊಳ್ಳುವುದಕ್ಕೋಸ್ಕರ ಅವನಿಗೆ 1000 ತಲಾಂತು ಬೆಳ್ಳಿಯನ್ನು ಕೊಟ್ಟನು. ಅಶ್ಶೂರದ ಅರಸನಿಗೆ ಆ ಹಣವನ್ನು ಕೊಡುವುದಕ್ಕಾಗಿ ಇಸ್ರಾಯೇಲ್ಯರ ಪ್ರತಿಯೊಬ್ಬ ಐಶ್ವರ್ಯವಂತನಿಂದ 50 ರೂಪಾಯಿಗಳನ್ನು ತೆಗೆದುಕೊಂಡನು. ಆ ಹಣವು ಸಿಕ್ಕಿದ ನಂತರ ಅಶ್ಶೂರದ ಅರಸನು ಅಲ್ಲಿ ನಿಲ್ಲದೆ ಹಿಂದಿರುಗಿ ಹೋದನು. ಮೆನಹೇಮನ ಉಳಿದ ಚರಿತ್ರೆಯೂ ಅವನ ಎಲ್ಲ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಮಗನಾದ ಪೆಕಹ್ಯನು ಅರಸನಾದನು. ಯೆಹೂದದ ಅರಸನಾದ ಅಜರ್ಯನ ಆಳಿಕೆಯ 50ನೇ ವರ್ಷದಲ್ಲಿ ಮೆನಹೇಮನ ಮಗನಾದ ಪೆಕಹ್ಯ ಎಂಬವನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 2 ವರ್ಷ ಆಳಿದನು. ಇವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಇವನ ಸರದಾರನೂ ರೆಮಲ್ಯನ ಮಗನೂ ಆಗಿದ್ದ ಪೆಕಹನು ಗಿಲ್ಯಾದಿನ 50 ಮಂದಿ ಜನರನ್ನು ಕೂಡಿಸಿಕೊಂಡು ಇವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಸಮಾರ್ಯದಲ್ಲಿರುವ ಅರಮನೆಯ ಗರ್ಭಗೃಹದಲ್ಲಿ ಇವನನ್ನೂ ಅರ್ಗೋಬ್ ಆರ್ಯೆ ಎಂಬವರನ್ನೂ ಕೊಂದು ಇವನಿಗೆ ಬದಲಾಗಿ ತಾನು ಅರಸನಾದನು. ಪೆಕಹ್ಯನ ಉಳಿದ ಚರಿತ್ರೆಯು ಅವನ ಎಲ್ಲ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ.
ಯಹೂದದ ಅರಸನಾದ ಅಜರ್ಯನ ಆಳಿಕೆಯ 52ನೆಯ ವರ್ಷದಲ್ಲಿ ರೆಮಲ್ಯನ ಮಗನಾದ ಪೆಕಹನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 20 ವರ್ಷ ಆಳಿದನು. ಇವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಇಸ್ರಾಯೇಲ್ಯರ ಅರಸನಾದ ಪೆಕಹನ ಕಾಲದಲ್ಲಿ ಅಶ್ಶೂರ್ ದೇಶದ ಅರಸನಾದ ತಿಗ್ಲತ್ಪಿಲೆಸೆರನೆಂಬವನು ಬಂದು ಈಯೋನ್, ಅಬೇಲ್ಬೇತ್ಮಾಕ, ಯಾನೋಹ, ಕೆದೆಷ್, ಹಾಚೋರ್ ಮೊದಲಾದ ನಫ್ತಾಲಿಯ ಊರುಗಳನ್ನು, ಗಿಲ್ಯಾದ್, ಗಲಿಲಾಯ ಪ್ರಾಂತಗಳನ್ನು ಸ್ವಾಧೀನಪಡಿಸಿಕೊಂಡು ಅವುಗಳ ನಿವಾಸಿಗಳನ್ನು ಅಶ್ಶೂರ್ ದೇಶಕ್ಕೆ ಸೆರೆಯಾಗಿ ತೆಗೆದುಕೊಂಡು ಹೋದನು. ಆಗ ಏಲನ ಮಗನಾದ ಹೋಶೇಯನು ರೆಮಲ್ಯನ ಮಗನಾದ ಪೆಕಹನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಇವನನ್ನು ಉಜ್ಜೀಯನ ಮಗನಾದ ಯೋತಾಮನ ಆಳಿಕೆಯ 20ನೇ ವರ್ಷದಲ್ಲಿ ಕೊಂದು ಇವನಿಗೆ ಬದಲಾಗಿ ತಾನು ಅರಸನಾದನು. ಪೆಕಹನ ಉಳಿದ ಚರಿತ್ರೆಯು ಅವನ ಎಲ್ಲ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಇಸ್ರಾಯೇಲ್ಯರ ಅರಸನು ರೆಮಲ್ಯನ ಮಗನೂ ಆದ ಪೆಕಹನ ಆಳಿಕೆಯ 2ನೇ ವರ್ಷದಲ್ಲಿ ಯೆಹೂದ ರಾಜನಾದ ಉಜ್ಜೀಯನ ಮಗ ಯೋತಾಮನು ಆಳತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಇವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಚಾದೋಕನ ಮಗಳಾದ ಯೆರೂಷ ಇವನ ತಾಯಿ. ಇವನು ತನ್ನ ತಂದೆಯಾದ ಉಜ್ಜೀಯನಂತೆ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನು. ಆದರೆ ಇವನ ಕಾಲದಲ್ಲಿ ಪೂಜಾ ಸ್ಥಳಗಳು ಇನ್ನೂ ತೆಗೆಯಲ್ಪಡಲಿಲ್ಲವಾದ್ದರಿಂದ ಜನರು ಅವುಗಳಲ್ಲಿ ಯಜ್ಞಧೂಪಗಳನ್ನು ಸಮರ್ಪಿಸುತ್ತಿದ್ದರು. ಯೆಹೋವನ ಆಲಯಕ್ಕೆ ಮೇಲಣ ಹೆಬ್ಬಾಗಲನ್ನು ಇಡಿಸಿದವನು ಇವನೇ. ಯೋತಾಮನ ಉಳಿದ ಚರಿತ್ರೆಯು ಅವನ ಎಲ್ಲ ಕೃತ್ಯಗಳು ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಯೆಹೋವನು ಆ ಕಾಲದಲ್ಲಿ ಅರಾಮ್ಯರ ಅರಸನಾದ ರೆಚೀನನನ್ನೂ ರೆಮಲ್ಯನ ಮಗನಾದ ಪೆಕಹನನ್ನು ಯೆಹೂದ್ಯರಿಗೆ ವಿರೋಧವಾಗಿ ಕಳುಹಿಸತೊಡಗಿದನು. ಯೋತಾಮನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಅವನ ಪೂರ್ವಿಕನಾದ ದಾವೀದನ ಪಟ್ಟಣದೊಳಗೆ ಕುಟುಂಬ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಹಾಜನು ಅರಸನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ನಾವು ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 15, 15ನೇ ಅಧ್ಯಾಯ. 2ನೇ ಅರಸುಗಳ 15ನೇ ಅಧ್ಯಾಯ ನಾವು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 14ನೇ ಅಧ್ಯಾಯದಲ್ಲಿ ನಡೆದಂಥ ಮಹಾ ಘಟನೆಯನ್ನು ನಾವು ಸ್ವಲ್ಪ ನೆನಪಿಗೆ ತಂದುಕೊಳ್ಳುವಂಥದ್ದು ಒಳ್ಳೆಯದು. ಇಬ್ಬರು ಅರಸರು, ಇಸ್ರಾಯೇಲ್ನ ಅರಸನಾದಂಥ ಯೋವಾಷನು ಮತ್ತು ಯೆಹೂದದ ಅರಸನಾದಂಥ ಅಮಚ್ಯನು. ಯೋವಾಷ್ ಅಂದರೆ ಯೆಹೋವನ ಬೆಂಕಿ, ಅಮಚ್ಯನು ಅಂಥೇಳಿದರೆ ಯೆಹೋವನ ಬಲ, ಶಕ್ತಿ. ಇವರಿಬ್ಬರು ಕೂಡ 2 ದೇಶಗಳ ಅರಸರಾಗಿದ್ದರು. ಒಂದಿನ ಅಮಚ್ಯನು ಭಾಳ ಅಂದ ಹಾಗೆ ಭಾಳ ಭಕ್ತಿವಂತನು. ಇದ್ದಂಥ ಅರಸರಲ್ಲಿ ಬಹಳಷ್ಟು ಭಕ್ತಿವಂತನಾಗಿದ್ದನು. ಯಾಕಂತೇಳಿದರೆ ಅವನು ತನ್ನ ತಂದೆಯಾದಂಥ ಯೆಹೋವಾಷನ ಮಾರ್ಗದಲ್ಲಿ ತಪ್ಪದೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನು. ದೇವ್ರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿರಬೇಕಂದ್ರೆ ನಿಜವಾಗಿ ಒಳ್ಳೆಯವರಾಗಿರಬೇಕು. ಅಮಚ್ಯನು ಆ ರೀತಿಯಾಗಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನು. ಒಂದು ವೇಳೆ ದಾವೀದನಷ್ಟು ಉತ್ತಮನಾಗಿರಲಿಕ್ಕಿಲ್ಲ, ಆದರೂ ಕೂಡ ಒಳ್ಳೆಯವನಾಗಿದ್ದ ಅಂಥ ಒಬ್ಬ ವ್ಯಕ್ತಿ. ಏದೋಮ್ಯರ ಮೇಲೆ ಅಮಚ್ಯನು ಯುದ್ಧ ಮಾಡಿ ಗೆದ್ದು ಬರುವಂಥ ವೇಳೆಯಲ್ಲಿ ಇಸ್ರಾಯೇಲ್ರ ಅರಸನಾದಂಥ ಯೋವಾಷ್, ಯೆಹೋವನ ಬೆಂಕಿ,
ಅನ್ನುವಂಥ ಹೆಸರಿರುವಂಥ ಇಸ್ರಾಯೇಲ್ ರಾಜನ ಹತ್ರ ಯುದ್ಧ ಮಾಡಬೇಕಂತ ಯತ್ನಿಸ್ತಾನೆ. ಅದಕ್ಕೆ ಯೋವಾಷನು ಸುಮ್ಮನೆ ಕೂತ್ಕೋ ಅಮಚ್ಯನೇ, ಮನೆಯಲ್ಲಿ ಕೂತ್ಕೋ, ನೀನು ಬೇಡ, ನೀನು ಉಬ್ಬಿಕೊಂಡಿದ್ದಿ, ಏದೋಮ್ಯರ ಮೇಲೆ ಜಯ ಸಿಕ್ಬಿಡ್ತಂತ, ಈಗ ಇಸ್ರಾಯೇಲ್ರ ಮೇಲೆ ನಮ್ಮ ಮೇಲೆ ನೀನು ಯುದ್ಧಕ್ಕೆ ಬರ್ತೀಯ, ಯೆಹೂದದ ಅರಸನೇ ಎಂಬಂಥ ಒಂದು ಹೇಳಿಕೆಯನ್ನು ಯೋವಾಷನು ಹೇಳಿ ಕಳಿಸಿದನು. ಆದರೆ ಅಮಚ್ಯನು ಒಪ್ಪಬೇಕಲ್ಲ, ಒಪ್ಪಲ್ಲ. ಆದ ಕಾರಣ ಅಮಚ್ಯನು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಯೆಹೂದದ ಅರಸನಾದ ಅಮಚ್ಯನು ಇಸ್ರಾಯೇಲ್ ಅರಸನಾದಂಥ ಯೋವಾಷನ ಮುಂದೆ ಸೋತು ಹೋಗ್ತಾನೆ, ಓಡಿ ಹೋಗ್ತಾನೆ, ಕೊನೆಗೆ ಸತ್ತೇ ಹೋಗುತ್ತಾನೆ. ಆ ರೀತಿಯಾಗಿರುವಂಥ ಒಂದು ವಿಷಯ 14ನೇ ಅಧ್ಯಾಯದಲ್ಲಿ ಇರುವಂಥದ್ದಾಗಿದೆ. ಮತ್ತು ಒಂದು ಪ್ರಶ್ನೆ ಬರ್ಬೋದು, ನನಗೆ ಬಂತದ್ದು, ಅದೇನಂತ ಹೇಳಿದರೆ, ಯೋವಾಷನು ಇಸ್ರಾಯೇಲ್ರ ಅರಸನು, ಅಮಚ್ಯನು ಯೆಹೂದದ ಅರಸನು. ಇವರಿಬ್ಬರಲ್ಲಿ ಒಳ್ಳೆಯವರು ಯಾರಾಗಿದ್ದರು ಎಂಬುದಾಗಿ ನೋಡುವಾಗ ದೇವರ ದೃಷ್ಟಿಯಲ್ಲಿ ಅಮಚ್ಯನು ಒಳ್ಳೆಯವನಾಗಿದ್ದ. ಆದರೆ ಯುದ್ಧ ಮಾಡುವಾಗ ಯಾರು ಸೋಲ್ತಾರೋ ಅವರಿಗೆ ಒಂದು ಮೆಸೇಜ್, ಸ್ಪಷ್ಟತೆ, ಸೂಚನೆ ಏನಂದರೆ ದೇವ್ರ ಜೊತೆಗಿಲ್ಲ ಎಂಬುದಾಗಿ. ಆದ ಕಾರಣ ಯಾವಾಗಾದರೂ ಈ ಇಸ್ರಾಯೇಲ್ರು ಅಥವಾ ಯೆಹೂದ್ಯರು ಸೋತು ಹೋಗಿಬಿಟ್ರೆ ಅವರು ಆತ್ಮ ಅವಲೋಕನೆಯನ್ನು ಮಾಡಿಕೊಳ್ತಿದ್ರು, ಸ್ವಯಂ ಪರೀಕ್ಷೆ, ಸ್ವಪರೀಕ್ಷೆಯನ್ನು ಅವರು ಮಾಡಿಕೊಳ್ತಿದ್ರು, ಸೆಲ್ಫ್ ಇನ್ವೆಸ್ಟಿಗೇಷನ್. ಯಾವ ರೀತಿಯಾಗಿ ಈ ಯೆಹೋಶುವನ ಕಾಲದಲ್ಲಿ ಒಂದು ಉದಾಹರಣೆ, ಯುದ್ಧಕ್ಕೆ ಹೋಗ್ತಾರೆ, ಕೆಲವರೇ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೋದಾಗ ಅವರು ಸೋತು ಹೋಗ್ಬಿಡ್ತಾರೆ. ಸೋತು ಹೋದಾಗ ಯಾಕೆ, ಏನಾಯಿತು ಅಂತ ಹೇಳ್ಬಿಟ್ಟು ಸ್ವಯಂ ಪರೀಕ್ಷೆಯನ್ನು ಅವ್ರು ಮಾಡಿ, ಒಂದೊಂದು ಗೋತ್ರದವರು, ಒಂದೊಂದು ಕುಲದವರು ಯಾರು ತಪ್ಪು ಮಾಡಿದರು, ಹೇಗಿದು ಸೋಲು ಇಡೀ ಇಸ್ರಾಯೇಲಿಗೆ ಬಂದುಬಿಡ್ತಲ್ಲ ಅಂತ ಹೇಳಿದಾಗ ಆಕಾನನ ಬಗ್ಗೆ ಅವರಿಗೆ ಪತ್ತೆ ಹಚ್ಚಿ, ಓಹೋ ಆಕಾನನ ಮುಖಾಂತರವಾಗಿ ನಮಗೆ ಅಪಜಯ ಸಿಕ್ಕಿತು ಎಂಬುದಾಗಿ ಅವರು ತಿಳ್ಕೊಳ್ತಾರೆ. ಯೆಹೋಶುವನ ಕಾಲದಲ್ಲಿ ಒಂದು ಉದಾಹರಣೆ ಅದು. ಅದೇ ರೀತಿಯಾಗಿ ಇಲ್ಲಿ ಅಮಚ್ಯನು ಯುದ್ಧದಲ್ಲಿ ಇಸ್ರಾಯೇಲ್ ಮುಂದೆ ಸೋತು ಹೋದಾಗ ಅವನು ತನ್ನನ್ನು ಪರೀಕ್ಷೆ ಮಾಡಿಕೊಂಡನೋ ಏನೋ ಗೊತ್ತಿಲ್ಲ. ಆದರೆ ನನ್ನ ಒಂದು ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಲು ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ, ಅಮಚ್ಯನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದರೂ ಅವನು ತನ್ನ ತಂದೆಯ ಮಾರ್ಗದಲ್ಲಿ ತಪ್ಪದೇ ನಡೆಯುತ್ತಿದ್ದಾಗ್ಯೂ ಅವನಿಗೆ ಒಬ್ಬ ಆತ್ಮಿಕ ನಾಯಕನು, ಆತ್ಮಿಕ ತಂದೆ ಇರಲಿಲ್ಲ. ಆದರೆ ಇಸ್ರಾಯೇಲ್ ಅರಸನಾದ ಯೋವಾಷನು ಅಂಥ ಒಂದು ಭಕ್ತಿವಂತನಾಗಿ ಇರಲಿಲ್ಲ. ಅಮಚ್ಯನಷ್ಟು ದೇವ್ರ ದೃಷ್ಟಿಯಲ್ಲಿ ಒಳ್ಳೆಯವನೆಂಬಂಥ ಒಂದು ಸಾಕ್ಷಿ ಕೂಡ ಅವನಿಗೆ ಸಿಕ್ಕಿರಲಿಲ್ಲ. ಆದರೆ ಇವನಿಗೆ ಅಂದರೆ ಯೋವಾಷನಿಗೆ ಒಬ್ಬ ಆತ್ಮಿಕ ನಾಯಕನು, ಆತ್ಮಿಕ ತಂದೆ ಇದ್ದನು. ಹೌದು, ಎಲಿಷನು. ಅವನು ಸಿಕ್ಕಾಗಿದ್ದಾನೆ, ಅಸ್ವಸ್ಥನಾಗಿದ್ದಾಗಂತ ಹೇಳಿದ ತಕ್ಷಣ ಅವನು ಓಡೋಗ್ಬಿಟ್ಟು ಈ ಯೋವಾಷನು ಹೋಗಿ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ ಇಸ್ರಾಯೇಲರಿಗೆ ರಥರಥಾಶ್ವ ಬಲಗಳಾಗಿರುವಾತನೇ ಅಂತ ಹೇಳಿಬಿಟ್ಟು ಕೂಗುತ್ತಾ ಎಲಿಷನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅಳ್ತಾನ್ರಿ. ಅಂಥ ಒಬ್ಬ ಅಭಿಷಿಕ್ತನಾದಂಥ ಮನುಷ್ಯನ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ದನು, ತಂದೆ ಎಂಬುದಾಗಿ ಕರೆಯುವಾತನಾಗಿದ್ದನು, ಪ್ರೀತಿಯನ್ನು ವ್ಯಕ್ತಪಡಿಸಿದನು. ಆ ಒಂದು ಶೋಕವನ್ನು, ದುಃಖವನ್ನು ಅವನು ಹೇಳಿದಾಗ ಬಹುಶಃ ಇವನಿಗೆ ಆಶ್ಚರ್ಯ ಆಗಿರಬೇಕು ಎಲಿಷನಿಗೆ. ಯಾಕಂದರೆ ಎಲಿಷನು ಎದ್ದು ಒಂದು ಎರಡು ಪ್ರವಾದನೆಯನ್ನು ಹೇಳ್ತಾನೆ. ಅದೇ ಪ್ರಕಾರವಾಗಿ ಎಲಿಷನು ನುಡಿದಂಥ ಪ್ರವಾದನೆ ಪ್ರಕಾರವಾಗಿ ಯೋವಾಷನು ವೈರಿಗಳ ಮೇಲೆ ಜಯವನ್ನು ಪಡ್ಕೊಳ್ತಾನೆ. ಆದ ಕಾರಣ ಆ ಒಂದು ಅಭಿಷೇಕ ವ್ಯಕ್ತಿಯ ಸಂಪರ್ಕ ಇವನಿಗೆ ಇದ್ದುದರಿಂದ ಆತ್ಮಿಕ ಅಧೀನತೆ, ಸಬ್ಮಿಷನ್ ಅವನಿಗೆ
ಅಂಥ ಒಂದು ಆತ್ಮ ಅವನಿಗೆ ಇದ್ದದರಿಂದ ಎಲೀಷನು ಸತ್ತ ನಂತರವೂ ಕೂಡ ಅಂಥ ಒಂದು ಮನೋಭಾವನೆ ಮುಖಾಂತರವಾಗಿ ಯೋವಾಷನು ಇಸ್ರಾಯೇಲ್ ರಾಜನು ಅಮಚ್ಯನಾದಂಥ ಯೆಹೂದ ರಾಜನ ಮೇಲೆ ಜಯ ಪಡ್ಕೊಂಡು ಎಂಬುದಾಗಿ ಒಂದು ಅನಿಸಿಕೆ. ಸರಿ, 15ನೇ ಅಧ್ಯಾಯ 2ನೇ ಅರಸುಗಳ ಗ್ರಂಥಕ್ಕೆ ಬಂದಾಗ ಅಲ್ಲಿ ಯೆಹೂದದ ಅರಸರ ಬಗ್ಗೆನೂ ಮತ್ತು ಇಸ್ರಾಯೇಲ್ರ ಅರಸರ ಬಗ್ಗೆನೂ ಸ್ವಲ್ಪ ಹೆಚ್ಚು ಜನ ಇರ್ತಾರೆ. ಆದ ಕಾರಣ ಅದನ್ನು ನಾವು ನೋಡಿಕೊಳ್ಳೋಣ್ರಿ. ಈ ಇಸ್ರಾಯೇಲ್ರ ಅರಸನ ಈ ಯೋವಾಷನ ಬಗ್ಗೆ ನಾವು ಮಾತಾಡಿದ್ವಲ್ಲ, ಯೋವಾಷನು ಮರಣ ಹೊಂದಿದ ನಂತರ ಅವನ ಮಗನಾದಂಥ ಯಾರೊಬ್ಬಾಮನು ಅರಸನಾಗ್ತಾನೆ. ಯಾರೊಬ್ಬಾಮ ಅಂತೇಳಿದರೆ ಜನರ ಜೊತೆಯಲ್ಲಿ ಹೋರಾಡುವ ಜನರು ಅಂತ ಹೇಳಿಬಿಟ್ಟು, ಜನರೊಂದಿಗೆ ಹೋರಾಡಿದವನು ಎಂಬುದಾಗಿ ಕೂಡ ಹೇಳ್ಬೋದು. ಅಂಥ ಒಂದು ಹೆಸರು ಇವನಿಗೆ, ಈ ಹೊಸ ಅರಸನಿಗೆ. ಇದೇ ಒಂದು ಹೆಸರು ಮುಂಚೆ ಸೊಲೊಮೋನನ ತರುವಾಯ ಕೂಡ ಇಸ್ರಾಯೇಲ್ ದೇಶ 2 ಭಾಗ ಆಗೋಯಿತು. ಅಂಥ ಸಂದರ್ಭದಲ್ಲಿ ಯೋರಬಾಮನು ಎಂಬ ಅರಸನು ಇದ್ದನು. ಅದೇ ಹೆಸರು ಇದು ಕೂಡ. ಆದರೆ ಈ 2ನೇ ಯಾರೊಬ್ಬಾಮನು, ಆದ ಕಾರಣ ನಾವು ಗಲಿಬಿಲಿ ಹೊಂದೋದು ಬೇಡ. ಆದರೆ ಇಸ್ರಾಯೇಲ್ನಲ್ಲಿ ಅಮಚ್ಯನ ಮಗನಾದಂಥ ಅಜರ್ಯನು ಅರಸನಾಗಿದ್ದನು. ಅಜರ್ಯ, ಎಜ್ರಾ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಅಜರ್ಯ ಅಂತ ಹೇಳಿದ್ರೆ ಯಾಹುವಿನ ಸಹಾಯ, ದೇವರ ಸಹಾಯ, ದೇವರಿಂದ ಸಹಾಯ ಹೊಂದಿದವನು ಎಂಬ ಹೆಸರು. ಮತ್ತು ಇವನು ದೇವರ ದೃಷ್ಟಿಯಲ್ಲಿ ಇವನು ಒಳ್ಳೆಯವನಾಗಿದ್ದ ಅಮಚ್ಯ. ಯಾವಾಗ ಈ ರೀತಿಯಾಗಿ ವಾಕ್ಯ ಸಿಗ್ತದೋ ನನಗೆ ಭಾಳ ಖುಷಿ. ಯಾಕಂದರೆ ದೇವ್ರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿದ್ದರೆ ನಮಗೊಂದು ಎಕ್ಸಾಂಪಲ್, ನಮಗೊಂದು ಮಾದರಿ, ನಮಗೊಂದು ಉತ್ತೇಜನ, ನಮಗೊಂದು ಪಾಠ ಎಂಬುದಾಗಿ. ಅದೇ ಸಂದರ್ಭದಲ್ಲಿ ಯಾರು ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ನಡ್ಕೊಳ್ಳಿಲ್ವೋ ಅವರಿಂದ ಕೂಡ ನಮಗೊಂದು ಎಚ್ಚರಿಕೆ, ಒಂದು ಪಾಠ ಎಂಬುದಾಗಿ ತೆಗೆದುಕೊಳ್ತಕ್ಕದ್ದು. ಆದರೆ ದೇವರ ದೃಷ್ಟಿಯಲ್ಲಿ ಇವನು ಒಳ್ಳೆಯವನಾಗಿದ್ದರೂ ಕೂಡ ಈ ಅಜರ್ಯನು ಕುಷ್ಠ ರೋಗಿಯಾಗಿದ್ದನು. ಅದರ ಬಗ್ಗೆ 5ನೇ ವಚನ ಈ ರೀತಿಯಾಗಿದೆ, 2ನೇ ಅರಸುಗಳು 15:5, ಯೆಹೋವನು ಇವನನ್ನು ಕುಷ್ಠರೋಗದಿಂದ ಬಾಧಿಸಿದನು ಎಂಬುದಾಗಿದೆ. ಆದುದರಿಂದ ಇವನು ಜೀವಮಾನವೆಲ್ಲ ಪ್ರತ್ಯೇಕವಾಗಿರಬೇಕಾಗಿತ್ತು. ಯಾಕಂತ ಹೇಳಿದರೆ ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಈ ಕುಷ್ಠರೋಗಿಗಳು ಏನು ಮಾಡ್ತಿದ್ರು, ನಾನು ಅಶುದ್ಧನು ಅಂತ ಹೇಳ್ಬಿಟ್ಟು ಅವರು ಪ್ರತ್ಯೇಕವಾಗಿ ಇದ್ದು ಬಿಡ್ತಿದ್ರು. ಆ ರೀತಿಯಾಗಿ ಇವನು ಅರಸನಾದ ಕಾರಣ ಪ್ರತ್ಯೇಕವಾಗಿದ್ದನು. ಆದರೆ ರಾಜ ಗೃಹಾಧಿಪತ್ಯವನ್ನು, ಅಂದರೆ ಈ ಅರಮನೆಯ ಕೆಲಸವನ್ನು, ರಾಜಸ್ಥಾನದ ಕೆಲಸವನ್ನು ಅವನ ಮಗನಾದಂಥ ಯೋಥಾಮನು ನೋಡಿಕೊಳ್ತಾ ಇದ್ದ. ರಾಜನು ಇದ್ದ ಇನ್ನೂ ಅಜರ್ಯನು, ಆದರೆ ಕುಷ್ಠರೋಗಿಯಾಗಿದ್ದರಿಂದ ಮಗನು ರಾಜ್ಯವನ್ನು ನಡೆಸ್ತಾ ಇದ್ದ. ಯೋಥಾಮನು, ಯೋ ಅಂದರೆ ಯೆಹೋವನು, ಥಾಮ್ ಅಂತೇಳಿದರೆ ಪರಿಪೂರ್ಣನು, ದೇವರು ಪರಿಪೂರ್ಣನು ಎಂಬಂಥ ಹೆಸರು ಹೊಂದಿದ ವ್ಯಕ್ತಿ ಇವನಾಗಿದ್ದನು. ಮತ್ತು ಈ ರೀತಿಯಾಗಿದ್ದಾಗ ನಡೆದಂಥ ಒಂದು ಘಟನೆ ಏನಂದರೆ, ಯೆಹೂದದ ಅರಸನಾದ ಅಜರ್ಯನ ಆಳ್ವಿಕೆಯಲ್ಲಿ ಯಾರೊಬ್ಬನ ಮಗನಾದ ಜಕರಿಯ ಎಂಬವನು ಇಸ್ರಾಯೇಲ್ನಲ್ಲಿ ಅರಸನಾಗಿದ್ದನು. ಹೌದು, ಯೋವಾಷನು, ಅದಾದ ನಂತರ ಯಾರೊಬ್ಬಾಮನು, ಅದಾದ ನಂತರ ಈಗ ಜಕರಿಯನು. ಈ ಜಕರಿಯನ ವಿಷಯದಲ್ಲಿ ಏನು ವೈಶಿಷ್ಟ್ಯತೆ ಅಂತ ಹೇಳಿದಾಗ ನಿಮಗೆ ನೆನಪಿರ್ಬೋದು. ಅದೇನಂತ ಹೇಳಿದರೆ, ಯೇಹು ಅಂತ ಹೇಳ್ಬಿಟ್ಟು ಒಬ್ಬನು ಬಹಳ ರ್ಯಾಡಿಕಲ್ ಆಗಿ, ಬಹಳ ತೀವ್ರವಾದಿಯಾಗಿ ಬಹಳಷ್ಟು ಸುಧಾರಣೆಗಳನ್ನು ತಂದನು. ಇಬ್ಬರು ಅರಸರು, ಯೆಹೂದದ ಅರಸನು, ಇಸ್ರಾಯೇಲ್ನ ಅರಸನು ಇಬ್ಬರನ್ನು ಕೂಡ ಎದುರಿಸಿ ಅವರಿಗೆ ಮರಣ ದಂಡನೆಯನ್ನು ವಿಧಿಸಿ, ಮತ್ತು ಈಜಬೇಲ್ ಎಂಬಂಥ ರಾಣಿಗೂ ಮರಣದಂಡನೆಯನ್ನು ವಿಧಿಸಿ, ಆಹಾಬನ 70 ರಾಜಪುತ್ರರಿಗೂ ಮರಣದಂಡನೆಯನ್ನು ವಿಧಿಸಿ, ಅದಾದ ನಂತರ ಬಾಳನ ಯಾಜಕರು ಲೆಕ್ಕವಿಲ್ಲದಂಥವರಿಗೆ
ಮೋಶೆಯ ಧರ್ಮಶಾಸ್ತ್ರ ಪ್ರಕಾರವಾಗಿ ಅದು ಸರಿಯಲ್ಲ ಎಂಬುದಕ್ಕಾಗಿ ಮರಣದಂಡನೆಯನ್ನು ವಿಧಿಸಿ ಆ ರೀತಿಯಾಗಿ ಮುಂದುವರೆದಂಥ ಒಬ್ಬ ರ್ಯಾಡಿಕಲ್ ವ್ಯಕ್ತಿ, ತೀವ್ರವಾದ ವ್ಯಕ್ತಿ, ಆಸಕ್ತನಾದ ವ್ಯಕ್ತಿ ಅಂತ ಹೇಳಿದ್ರೆ ಒಳ್ಳೆಯದು. ಯಾಕಂದರೆ ದೇವರಿಗಾಗಿ ಆಸಕ್ತಿ ವಹಿಸಿದ್ದಾನೆ ಅವನು. ದೇವರು ಅವನ ಹತ್ರ ಮಾತಾಡಿಬಿಟ್ಟು ಒಂದು ಮಾತು ಹೇಳ್ತಾನೆ, ಅದು ಭಾಳ ಒಳ್ಳೆಯ ಮಾತು. ಅದು ಏನಂತ ಹೇಳಿದ್ರೆ, ಹೌದು ಅವನಲ್ಲಿ ತಪ್ಪು ದೋಷಗಳಿದ್ದು ಯೇಹುವಿನಲ್ಲಿ, ಹೌದು ಅವನು ಬಲಹೀನತೆ, ತಪ್ಪು, ಪಾಪಗಳು ಅವನಲ್ಲಿದ್ದು, ಆದರೂ ದೇವರು ಅವನ ಹತ್ರ ಮಾತಾಡಿಬಿಟ್ಟು, ನಾನು ನಿನ್ನ ವಿಷಯದಲ್ಲಿ ಮೆಚ್ಚಿದ್ದೇನೆ, ನೀನು ಆಹಾಬನ ವಿಷಯದಲ್ಲಿ ನನ್ನ ಚಿತ್ತಾನುಸಾರವಾಗಿ ನೀನು ನಡ್ಕೊಂಡಿದ್ದೆ, ಆದ ಕಾರಣ 4 ತಲೆಮಾರುಗಳು ನಿನ್ನ ಆ ಸಂತತಿಯನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತೆ ಮಾಡುವೇನು ಅಂತ ದೇವರು ಒಂದು ವಾಗ್ದಾನ ಮಾಡಿರ್ತಾರೆ. ಅದೇ ಪ್ರಕಾರವಾಗಿ ಯೇಹು ಆದ ನಂತರ 4 ತಲೆಮಾರುಗಳು ಅರಸರು, ಅವನ ತರುವಾಯ ಅವನ ಮಕ್ಕಳು ರಾಜ್ಯಭಾರ ವಹಿಸ್ತಾರೆ. ಮೊದಲನೇವನು ಯೆಹೋವಾಹಾಜನು ಅಂತ ಹೇಳ್ಬಿಟ್ಟು, ಯೆಹೋವಾಹಾಜ ಅಂದರೆ ಯೇಹುವಿನ ಮಗನಾದಂಥ ಯೆಹೋವಾಜನು. ಆ ಯೆಹೋವಾಜ್ ಅಂತ ಹೇಳಿದರೆ ಅದು ಕೂಡ ಒಳ್ಳೆಯ ಒಂದು ಹೆಸರು. ಯೆಹೋವನ ಒಂದು ಬಲ, ಶಕ್ತಿ ಎಂಬಂಥ ಹೆಸರಿರುವಂಥವನು. ಮತ್ತು ಅವನ ನಂತರ ಯೋವಾಷ್ ಅಂತ ಹೇಳಿದರೆ ಯೆಹೋವನ ಬೆಂಕಿ ಎಂಬಂಥ ಹೆಸರು. ಇಸ್ರಾಯೇಲರ ಮೊಮ್ಮಗನು, ಅಂದರೆ ಯೇಹುವಿನ ಮಗನು ಯೋವಾಷನು. ಅದಾದ ನಂತರ ಯೋವಾಷನು, ಯೆಹೋವಾಹಾಜನು ಫಸ್ಟು, ಅದಾದರೆ ಯೋವಾಷನು, ಅದಾದ ನಂತರ ಯಾರೊಬ್ಬಾಮನು, ಅದಾದ ನಂತರ ಜಕರಿಯನು. ಈ 4 ತಲೆಮಾರುಗಳು ಅರಸರಾಗಿದ್ದರು. ದೇವ್ರ ಮಾತು ನೆರವೇರ್ತು. ಈಗ 4ನೇ ಕೊನೆಯ ಒಂದು ವ್ಯಕ್ತಿಯಾಗಿರುವಂಥ ಜಕರಿಯನು ಆಳಿಕೆ ಮಾಡ್ತಾ ಇರ್ತಾನೆ. ಜಕರಿಯನು ಆಳಿಕೆ ಮಾಡ್ತಿದ್ದಾಗ ಶಲ್ಲೂಮ್ ಅಂತ ಹೇಳ್ಬಿಟ್ಟು ಒಬ್ಬನು ಇರ್ತಾನೆ ರೀ. ಶಲ್ಲೂಮ್ ಎಂಬಂಥವನು, ಶಲ್ಲೂಮ್ ಅಂತ ಹೇಳಿದರೆ ಹಿಂದಕ್ಕೆ ಕೊಡು, ಕಟ್ಟು ಎಂಬುದಾಗಿ ಅಥವಾ ಪ್ರತಿಫಲ ಎಂಬಂಥ ಹೆಸರಿನ ವ್ಯಕ್ತಿ. ಅವನು ಪ್ರತಿಫಲ ದೇವರು ಕೊಡ್ತಾನೆ ಎಂಬುದಾಗಿ ಕಾದಿರಬಹುದಾಗಿತ್ತೇನೋ, ಆದರೆ ಕಾಯದೆ ಅವನೇನು ಮಾಡ್ತಾನೆ, 4ನೇ ತಲೆಮಾರು ಯೇಹುವಿನ ಸಂತತಿಯಾದಂಥ ಜಕರಿಯ ಎಂಬ ಅರಸನನ್ನು ಅವನು ಕೊಂದುಬಿಡ್ತಾನೆ. ಅದಾದ ನಂತರ ಶಲ್ಲೂಮ್ ಅರಸನಾಗ್ತಾನೆ ರೀ. ಮತ್ತು ಶಲ್ಲೂಮ್ ಅರಸನಾಗಿದ್ದಾಗ ಎಷ್ಟು ಕಾಲ ಅವನು ಆಗಿರಬಹುದು ಎಂಬುದಾಗಿ ನೋಡುವಾಗ ಭಾಳ ಹೊತ್ತೇನಿಲ್ಲ, ಸ್ವಲ್ಪ ಕಾಲ ಅಷ್ಟೇ ಅವನು ಅರಸನಾಗಿರ್ತಾನೆ ರೀ. ಯಾಕಂತ ಹೇಳಿದ್ರೆ 1 ತಿಂಗಳು ಆಳಿದನು. ಅದಾದ ನಂತರ ಮೆನೆಹೇಮನು ಬಂದು ಒಳಸಂಚು ಮಾಡಿ ಕಡೆಗೆ ಅವನು ಅರಸನಾಗ್ಬಿಡ್ತಾನೆ ರೀ. ಅವನು ಹೊಸ ರಾಜನಾಗ್ತಾನೆ. ಒಬ್ಬರು ಕೆಳಗಿಳಿಸ್ಬಿಟ್ಟು ಇನ್ನೊಬ್ಬರು ರಾಜರಾಗುವಂಥದ್ದು ಈ ಅಧ್ಯಾಯದಲ್ಲಿ ಭಾಳಷ್ಟಿದೆ. ಅದಾದ ನಂತರ ಮೆನೆಹೇಮನ ತರುವಾಯ ಅವನ ಮಗನಾದಂಥ ಪೆಕಹಯ್ಯ ಎಂಬಂಥ ಹೆಸರಿರುವಂಥ, ಅಂದರೆ ಯೆಹೋವನು ಗಮನಿಸಿದನು ಎಂಬ ಅರ್ಥಗರ್ಭಿತವಾದ ಹೆಸರು. ಪೆಕಹಯ್ಯನು ರಾಜನಾಗ್ತಾನೆ. ಅವನ ತರುವಾಯ ಇನ್ನೊಬ್ಬನು, ಅದೇ ಹೆಸರು ಸ್ವಲ್ಪ ಚೇಂಜ್, ಅದೇನೆಂದರೆ ಪೆಕಹ ಎಂಬಂಥ, ಪೆಕಹಯ್ಯ ಮತ್ತು ಪೆಕಹ ಎಂಬಂಥ ಹೆಸರು. ಪೆಕಹ ಅಂತೇಳಿದರೆ ನೋಡುವವನು, ಗಮನಿಸುವವನು ಎಂಬುದಾಗಿ. ಯೆಹೋವನು ಗಮನಿಸುವವನು ಪೆಕಹಯ್ಯ, ಬರೇ ಗಮನಿಸುವವನು ಅಥವಾ ಬರೇ ನೋಡುವಂಥವನು ಈ ಪೆಕಹನು. ಇವನು ರಾಜನಾಗಿರ್ತಾನೆ. ಯಾಕಂದರೆ ಈ ಪೆಕಹ ಬಂದು ಪೆಕಹಯ್ಯನನ್ನು ಕೊಂದುಬಿಟ್ಟು ಅರಸನಾಗ್ಬಿಡ್ತಾನೆ. ಕೊನೆಗೆ ಬಿತ್ತಿದ್ದನ್ನು ಕೊಯ್ಬೇಕಲ್ಲ, ಪೆಕಹನನ್ನು ಹೋಶಿಯ ಎಂಬಂಥ ಒಬ್ಬ ವ್ಯಕ್ತಿ ಬಂದು ಅವನನ್ನು ಸಂಹರಿಸಿ ತಾನು ರಾಜನಾಗ್ಬಿಡ್ತಾನೆ ರೀ, ಹೋಶಿಯನ್. ಮತ್ತು ಈ ಹೋಶಿಯನ ಬಗ್ಗೆ ನಾವು ಅನಂತರ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳಬೇಕು. ಅದೇನೆಂದರೆ, ಈ ಅರಸರು
ಒಬ್ಬೊಬ್ಬರು ಅಧಿಕಾರ ಮಾಡಿಕೊಂಡ ನಂತರ ಈ 15ನೇ ಅಧ್ಯಾಯದಲ್ಲಿ ಏನು ಮಾಡಿದರು, ಏನು ಮಾಡಲಿಲ್ಲ ಎಂಬುದನ್ನು ಸಂಕ್ಷಿಪ್ತವಾಗಿ ಬರೆಯಲಾಗಿದೆ. ನಮ್ಮ ಜೀವನದ ಬಗ್ಗೆ ಕೂಡ ಒಂದು ಪುಸ್ತಕ ಪರಲೋಕದಲ್ಲಿದೆ. ನಾವು ಏನು ಮಾಡಿದ್ದೀವಿ, ಭೂಲೋಕದಲ್ಲಿದ್ದಾಗ ಏನು ಮಾಡಲಿಲ್ಲ, ಏನು ಮಾಡಬಾರ್ದಾಗಿತ್ತು, ಏನು ಮಾಡಿದ್ವಿ ಎಂಬುದು ಕೂಡ ದಾಖಲೆಯಾಗಿದೆ ಎಂಬುದನ್ನು ನೆನಪು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. 2ನೇ ಅರಸುಗಳ ಗ್ರಂಥ 15ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 15. In the 27th year of Jeroboam king of Israel began Azariah son of Amaziah king of Judah to reign. 16 years old was he when he began to reign, and he reigned 52 years in Jerusalem. And his mother's name was Jecholiah of Jerusalem. And he did that which was right in the sight of the Lord, according to all that his father Amaziah had done, save that the high places were not removed. The people sacrificed and burnt incense still on the high places. And the Lord smote the king, so that he was a leper unto the day of his death, and dwelt in a several house. And Jotham the king's son was over the house, judging the people of the land. And the rest of the acts of Azariah, and all that he did, are they not written in the book of the Chronicles of the kings of Judah? So Azariah slept with his fathers, and they buried him with his fathers in the city of David. And Jotham his son reigned in his stead. In the 38th year of Azariah king of Judah did Zechariah the son of Jeroboam reign over Israel in Samaria 6 months. And he did that which was evil in the sight of the Lord, as his fathers had done. He departed not from the sins of Jeroboam the son of Nebat, who made Israel to sin. And Shallum the son of Jabesh conspired against him, and smote him before the people, and slew him, and reigned in his stead. And the rest of the acts of Zechariah, behold, they are written in the book of the Chronicles of the kings of Israel. This was the word of the Lord which he spake unto Jehu, saying, Thy sons shall sit on the throne of Israel unto the 4th generation. And so it came to pass. Shallum the son of Jabesh began to reign in the 39th year of Uzziah king of Judah, and he reigned a full month in Samaria. For Menahem the son of Gedi went up from Tirzah, and came to Samaria, and smote Shallum the son of Jabesh in Samaria, and slew him, and reigned in his stead. And the rest of the acts of Shallum, and his conspiracy which he made, behold, they are written in the book of the Chronicles of the kings of Israel. Then Menahem smote Tiphsah, and all that were therein, and the coast thereof from Tirzah, because they opened not to him. Therefore he smote it, and all the women therein that were with child he ripped up. In the 39th year of Azariah king of Judah began Menahem the son of Gedi to reign over Israel, and reigned 10 years in Samaria. And he did that which was evil in the sight of the Lord. He departed not all his days from the sins of Jeroboam the son of Nebat, who made Israel to sin. And Pul the king of Assyria came against the land, and Menahem gave Pul 1,000 talents of silver, that his hand might be with him to confirm the kingdom in his hand. And Menahem exacted the money of Israel, even of all the mighty men of wealth, of each man 50 shekels of silver, to give to the king of Assyria. So the king of Assyria turned back, and stayed not there in the land. And the rest of the acts of Menahem, and all that he did, are they not written in the book of the Chronicles of the kings of Israel? And Menahem slept with his fathers, and Pekahiah his son reigned in his stead. In the 50th year of Azariah king of Judah, Pekahiah the son of Menahem began to reign over Israel in Samaria, and reigned 2 years. And he did that which was evil in the sight of the Lord. He departed not from the sins of Jeroboam the son of Nebat, who made Israel to sin. But Pekah the son of Remaliah, a captain of his, conspired against him, and smote him in Samaria, in the place of the king's house, with Argob and Aryeh, and with him 50 men of the Gileadites, and he killed him, and reigned in his room. And the rest of the acts of Pekahiah, and all that he did, behold, they are written in the book of the Chronicles of the kings of Israel. In the 52nd year of Azariah king of Judah, Pekah the son of Remaliah began to reign over Israel in Samaria, and reigned 20 years. And he did that which was evil in the sight of the Lord. He departed not from the sins of Jeroboam the son of Nebat, who made Israel to sin.
In the days of Pekah king of Israel came Tiglath-Pileser king of Assyria, and took Idron, and Abel-Beth-Maacah, and Janoah, and Kadesh, and Hazor, and Gilead, and Galilee, all the land of Naphtali, and carried them captive to Assyria. And Hoshea the son of Elah made a conspiracy against Pekah the son of Remaliah, and smote him, and slew him, and reigned in his stead in the 20th year of Jotham the son of Uzziah. And the rest of the acts of Pekah, and all that he did, behold, they are written in the book of the Chronicles of the kings of Israel. In the 2nd year of Pekah the son of Remaliah king of Israel began Jotham the son of Uzziah king of Judah to reign. 25 years old was he when he began to reign, and he reigned 16 years in Jerusalem. And his mother's name was Jerusha the daughter of Zadok. And he did that which was right in the sight of the Lord. He did according to all that his father Uzziah had done. Howbeit the high places were not removed. The people sacrificed and burned incense still in the high places. He built the higher gate of the house of the Lord. Now the rest of the acts of Jotham, and all that he did, are they not written in the book of the Chronicles of the kings of Judah? In those days the Lord began to send against Judah Rezin the king of Syria, and Pekah the son of Remaliah. And Jotham slept with his fathers, and was buried with his fathers in the city of David his father. And Ahaz his son reigned in his stead.